ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೀಸನಿಂಗ್ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಅನ್ನೋ ಟಾಪಿಕ್ ನ ನೋಡೋಣ ಬನ್ನಿ. ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಅಂದ್ರೆ ಸರ್ಟನ್ ಪೀಪಲ್, ಸರ್ಟನ್ ಪರ್ಸನ್ಸ್ ಒಂದು ರೀತಿಯಲ್ಲಿ ಕೂತ್ಕೊಂತಾರೆ, ಲೈಕ್ ಸಿಟ್ಟಿಂಗ್ ಪೊಸಿಷನ್ ಇರ್ತಾರೆ. ಸೊ ಆ ತರ ಬೇಸ್ಡ್ ಆನ್ ಕ್ವಶನ್ ಬರುತ್ತೆ. ಸೊ ಯಾರು ಯಾರ ಪಕ್ಕ ಕೂತ್ಕೊಂತಾರೆ, ಯಾರು ಯಾರ ರೈಟ್ ಕೂತ್ಕೋತಾರೆ, ಯಾರು ಯಾರ ಆಪೋಸಿಟ್ ಕೂತ್ಕೋತಾರೆ ಅನ್ನೋದು ಒಂದು ಸೆಟ್ ಆಫ್ ಸೀಟಿಂಗ್ ಅರೇಂಜ್ಮೆಂಟ್. ಇದು ರೀಸನಿಂಗ್ ಅಲ್ಲಿ ಮೇನ್ ಟಾಪಿಕ್. ಬಿಕಾಸ್ ಆಫ್ ಪ್ರಿಲಿಮ್ಸ್ ಅಲ್ಲೂ ಒಂದೆರಡು ಕ್ವಶನ್ ಫಿಕ್ಸ್ಡ್ ಇರುತ್ತೆ. ಇದು ಸೀಟಿಂಗ್ ಅರೇಂಜ್ಮೆಂಟ್ ಲಿಟಲ್ ಈಸಿ ಲೆವೆಲ್ ಇರುತ್ತೆ, ಈಗ ಕ್ಲರ್ಕ್ ಲೆವೆಲ್ ಅಲ್ಲಾದ್ರೆ. ಬಟ್ ಮೇನ್ಸ್ ಲೆವೆಲ್ ಅಲ್ಲಾದ್ರೆ ಸ್ವಲ್ಪ ಟಫ್ ಇರುತ್ತೆ. ಇದು ಇನ್ನೊಂದು ಏನಂದ್ರೆ 5 ಸೆಟ್ ಆಫ್ ಕ್ವಶನ್ಸ್ ಇದು. ಸೊ ಒಂದ್ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ರೆ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಆಸ್ ಪರ್ ಕ್ವಶನ್ ಕರೆಕ್ಟ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ 5 ಕ್ವಶನ್ಸ್ಗಂತೂ ಆನ್ಸರ್ ಪಕ್ಕಾ ಬರುತ್ತೆ. 5 ಮಾರ್ಕ್ಸ್ ಅಂತೂ ಆರಾಮಾಗಿ ತಗೊಬೋದು ಈ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ. ಸೊ ಸೀಟಿಂಗ್ ಅರೇಂಜ್ಮೆಂಟ್ ಪಜಲ್ ಎರಡು ಸೇರಿ ರೀಸನಿಂಗ್ ಅಲ್ಲಿ ಪ್ರಿಲಿಮ್ಸ್ 35 ಮಾರ್ಕ್ಸ್ಗೆ, ಸೀಟಿಂಗ್ ಅರೇಂಜ್ಮೆಂಟ್ ಪಜಲ್ ಎರಡು ಸೇರಿ 15 ಮಾರ್ಕ್ಸ್ಗೆ, 15 ಕ್ವಶನ್ಸ್ 3 ಸೆಟ್ ಬರುತ್ತೆ. ಸೀಟಿಂಗ್ ಅರೇಂಜ್ಮೆಂಟ್ ಬರ್ಬೋದು, 1 ಸೆಟ್ ಪಜಲ್ ಬರ್ಬೋದು, ಅಥವಾ 1 ಸೆಟ್ ಸೀಟಿಂಗ್ ಅರೇಂಜ್ಮೆಂಟ್ ಬರ್ಬೋದು, ಅಥವಾ 2 ಸೆಟ್ ಪಜಲ್ ಬರ್ಬೋದು. ಆ ತರ. ಸೊ ಇಲ್ಲಿ ಗೊತ್ತಾಗಿದೆ ಅಲ್ವಾ, ಒಂದು ಸರ್ಟನ್ ಪರ್ಸನ್, ಅದು 6 ಪರ್ಸನ್ ಆಗಿರ್ಬೋದು ಅಥವಾ 8 ಪರ್ಸನ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಕೂತ್ಕೊಂತಾರೆ. ಅದನ್ನ ಅಂದ್ರೆ ಅವ್ರು ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ಯಾವ ತರ ಅನ್ನೋದು. ಸೊ ಆ ಬೇಸ್ ಮೇಲೆ ಇದನ್ನ ಅರೇಂಜ್ಮೆಂಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡಿ 3 ಟೈಪ್ಸ್ ಇದೆ, ಮೇನ್ಲಿ 3 ಟೈಪ್ಸ್ ಇದೆ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ. ಟೈಪ್ಸ್ ಆಫ್ ಸೀಟಿಂಗ್ ಅರೇಂಜ್ಮೆಂಟ್ ನೋಡಿ. ಫಸ್ಟ್ ಒನ್ ಲೀನಿಯರ್ ಅರೇಂಜ್ಮೆಂಟ್. ಲೀನಿಯರ್ ಅರೇಂಜ್ಮೆಂಟ್ ಅಂತ ಅಂದ್ರೆ ಇಲ್ಲಿದೆ ನೋಡಿ, ಸಿಂಗಲ್ ರೋ ಫೇಸಿಂಗ್ ನಾರ್ತ್ ಆರ್ ಸೌತ್. ಸಿಂಗಲ್ ರೋ ಅಂತ ಅಂದ್ರೆ ಒಂದು ರೋ ಅಲ್ಲಿ ಅಥವಾ ಒಂದು ಲೈನ್ ಅಲ್ಲಿ, ಒಂದು ಬೆಂಚ್ ಅಲ್ಲಿ, ಲೈಕ್ ಈ ತರ ಸಿಂಗಲ್ ರೋ ಅಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಕೂತ್ಕೊಂತಾರೆ. ಸೊ ಈ ತರ ಕೂತ್ಕೊಂಡಾಗ ಏನಾಗುತ್ತೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 2 ಪರ್ಸನ್ಸ್ ಕೂತ್ಕೋಬಹುದು. ಎಕ್ಸಾಂಪಲ್ ಇದು ಡೆಡ್ ಎಂಡ್ ಇದೆ. ಸೊ ಇಲ್ಲೊಂದು 2 ಪರ್ಸನ್ಸ್ ಕೂತ್ಕೋಬಹುದು. ಇವರು ಇವಾಗ ಈ ಸಿಂಗಲ್ ರೋ ಇದ್ದಾಗ ಅದು ಒಂದೇ ರೋ ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ ಕೂತವರು ಫೇಸಿಂಗ್ ನಾರ್ತ್ ಕೂಡ ಆಗಿರ್ಬೋದು. ಎಕ್ಸಾಂಪಲ್ ನಾರ್ತ್ ಫೇಸ್ ಮಾಡ್ಬೋದು. ನಾರ್ತ್ ಅಂದ್ರೆ ಇದು ಅಪ್. ಇನ್ ಕೇಸ್ ಇಲ್ಲ ಫೇಸಿಂಗ್ ಸೌತ್, ದಕ್ಷಿಣಕ್ಕೆ, ಸೌತ್ ಕೂಡ ಫೇಸ್ ಮಾಡ್ಬೋದು. ಯಾವ್ದಾದ್ರು ಆಗಿರುತ್ತೆ, ಬಿಕಾಸ್ ಆಫ್ ಸಿಂಗಲ್ ಇರುತ್ತಲ್ವಾ. ಸೊ ಈ ತರ ಕೂತಿದ್ದಾಗ ಇಲ್ಲಿ ಮೇಲೆ ಅಂತ ಅಂದ್ರೆ ಅಪ್ವರ್ಡ್ಸ್ ಇದ್ರೆ ನಾರ್ತ್ ಆಗುತ್ತೆ. ಯಾವಾಗ ಫೇಸಿಂಗ್ ನಾರ್ತ್ ಇದ್ರೆ ಈ ತರ ಇರುತ್ತೆ, ಇಲ್ಲ ಫೇಸಿಂಗ್ ಸೌತ್ ಇದ್ರೆ ಈ ತರ ಇರುತ್ತೆ. ಇದು ಸಿಂಗಲ್ ರೋ ಇದ್ದಾಗ. ಇನ್ ಕೇಸ್ ಡಬಲ್ ರೋ ಇದ್ರೆ ಎರಡು ರೋ ಇರುತ್ತೆ. ಈ ಸಿಂಗಲ್ ರೋ ಅಲ್ಲಿ ಬೇಕಾದ್ರೆ ಒಂದು 5 ಮೆಂಬರ್ಸ್ ಕೂತ್ಕೊಬಹುದು, 6 ಮೆಂಬರ್ಸ್ ಕೂತ್ಕೋಬಹುದು, ಅಥವಾ ಕ್ವಶನ್ಸ್ ಹೇಗ್ ಬರುತ್ತೆ ಅಂತ ಅಂದ್ರೆ 10 ಮೆಂಬರ್ಸ್ ಸೀಟಿಂಗ್ ಇನ್ ಸಿಂಗಲ್ ರೋ ಅಂತಾನು ಬರ್ಬೋದು. ಕೆಲವೊಂದ್ಸಲ ಸಮಟೈಮ್ಸ್ ಏನಂತ ಅಂದ್ರೆ ಸಿಂಗಲ್ ರೋ ಅಲ್ಲಿ ಸರ್ಟನ್ ಪರ್ಸನ್ ಸಿಟ್ಟಿಂಗ್ ಅಂತಾನು ಬರುತ್ತೆ. ಸರ್ಟನ್ ಪರ್ಸನ್ಸ್ ಅಂದ್ರೆ ಅವರು ಮೆನ್ಷನ್ ಮಾಡಿರಲ್ಲ ನಿಮ್ಗೆ ಎಷ್ಟು ಪರ್ಸನ್ಸ್ ಕೂತಿದ್ದಾರೆ ಅಲ್ಲಿ ಅನ್ನೋದನ್ನ. ನಾವೇ ಅದನ್ನ ಕಂಡು ಹಿಡ್ಕೊಂತಾ ಬರ್ಬೇಕಾಗತ್ತೆ. ಏನಾದ್ರೂ ಒಂದು ಕ್ಲೂ ಇರುತ್ತೆ. ಸೊ ಸರ್ಟನ್ ಪರ್ಸನ್ ಅನ್ನೋ ಕ್ವಶನ್ಸ್ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಡಬಲ್ ರೋ ಫೇಸಿಂಗ್ ಅಂತ ಅಂದ್ರೆ 2 ರೋ ಇರುತ್ತೆ. ಫಾರ್ ಎಕ್ಸಾಂಪಲ್ 2 ಬೆಂಚ್ ಅಥವಾ ಆ ತರ 2 ರೋ ಅಲ್ಲಿ ಎಕ್ಸಾಂಪಲ್ ಒಂದು 5 ಪರ್ಸನ್ ಸಿಟ್ಟಿಂಗ್ ಟೋಟಲಿ 10 ಪರ್ಸನ್ ಸಿಟ್ಟಿಂಗ್ ಡಬಲ್ ರೋ ಅಂತ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಸೊ 5 ಪರ್ಸನ್ ಅಂತ ಅಂದ್ರೆ 1 2 3 4 5 ಡೆಡ್ ಎಂಡ್ ಅಲ್ಲಿ ಕೂಡ ಕುತ್ಕೊಬಹುದು. 1 2 3 4 5 ಫೇಸಿಂಗ್ ಈಚ್ ಅದರ್ ಅಂತ ಅಂದ್ರೆ ನೀವು ಅಲ್ಲೇ ತಿಳ್ಕೊಬೇಕು. ಫಸ್ಟ್ ರೋ ಅವರು ಫೇಸಿಂಗ್ ಸೌತ್, ಸೆಕೆಂಡ್ ರೋ ಅವರು ಫೇಸಿಂಗ್ ನಾರ್ತ್. ಬಿಕಾಸ್ ಇವರು ಸೌತ್ ಫೇಸ್ ಮಾಡಿದ್ರೆ ನಾರ್ತ್ ಫೇಸ್ ಮಾಡಕ್ಕಾಗುತ್ತೆ. ಯಾವಾಗ ಫೇಸಿಂಗ್ ಈಚ್ ಅದರ್ ಅಂತ ಕೊಟ್ಟಾಗ. ಇಲ್ಲ ಫೇಸಿಂಗ್ ಈಚ್ ಅದರ್ ಅಲ್ಲ ಅಂತ ಇದ್ರೆ ಇವರು ಫಸ್ಟ್ ರೋ ಅವರು ಫೇಸಿಂಗ್ ನಾರ್ತ್ ಇರುತ್ತೆ, ಸೆಕೆಂಡ್ ರೋ ಅವರು ಫೇಸಿಂಗ್ ಸೌತ್. ಬಿಕಾಸ್ ಒಬ್ರನ್ನೊಬ್ರು ನೋಡಲ್ಲ ಅನ್ನೋ ತರ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಬ್ರನ್ನೊಬ್ರು ನೋಡಲ್ಲ ಅಂತ ಆದಾಗ ಆ ತರ ಇರುತ್ತೆ. ಸೊ ಫಸ್ಟ್ ರೋ ಆಲ್ವೇಸ್ ಡಬಲ್ ರೋ ಇದ್ದಾಗ ಫಸ್ಟ್ ರೋ ಬಂದು ಇದಾಗಿರುತ್ತೆ. ಆಲ್ವೇಸ್ ಅದು ಫೇಸಿಂಗ್ ಸೌತ್ ಇರುತ್ತೆ. ಸೆಕೆಂಡ್ ರೋ ಅವರು ಸೆಕೆಂಡ್ ಇರುತ್ತೆ, ಇದು ಫೇಸಿಂಗ್ ನಾರ್ತ್ ಇರುತ್ತೆ. ಬಟ್ ಸಮ್ ಟೈಮ್ಸ್ ಫೇಸಿಂಗ್ ನಾಟ್ ಈಚ್ ಅದರ್ ಅಂತ ಆದಾಗ ಆಪೋಸಿಟ್ ಆಗುತ್ತೆ. ಸೊ ಇದು ಲೀನಿಯರ್ ಅರೇಂಜ್ಮೆಂಟ್. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಸರ್ಕ್ಯುಲರ್ ಅರೇಂಜ್ಮೆಂಟ್ ಇದೆ. ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಂತ ಅಂದ್ರೆ ಒಂದು ರೌಂಡ್ ಟೇಬಲ್, ಎಲ್ಲರೂ ಯಾರ್ಯಾರು ಕೂತಿದ್ದಾರೆ ಎಲ್ಲರೂ ಕಾಣಿಸ್ತಾ ಇರತ್ತೆ. ಯಾಕಂದ್ರೆ ಎಷ್ಟು ಜನ ಕೂತಿದ್ದಾರೆ, ಅವರು ಒಂದು ರೌಂಡ್ ಟೇಬಲ್ ಅಲ್ಲಿ ಕೂತಿರ್ತಾರೆ. ಹಾಗಾಗಿ ಸೊ
ಯಾವಾಗ ಒಬ್ರಿಗೊಬ್ರು ಮುಖ ಫೇಸ್ ಮಾಡ್ತಾರೆ ಅಂತ ಅಂದಾಗ, ಇನ್ ಕೇಸ್ ಅದು ಫೇಸಿಂಗ್ ಸೆಂಟರ್ ಇದ್ದಾಗ, ಇಲ್ಲಿ ನೋಡಿ ಈ ರೌಂಡ್ ಟೇಬಲ್ ಅಲ್ಲಿ ಎಕ್ಸಾಂಪಲ್ ಒಂದು 4 ಜನ ಕೂತಿದ್ದಾರೆ ಅಂತ ಇಟ್ಕೊಳ್ಳಿ. ಈ 4 ಜನ ಒಬ್ರನ್ನೊಬ್ರು ನೋಡ್ತಾ ಇದ್ದಾರೆ ಅಂದ್ರೆ ಫೇಸಿಂಗ್ ಸೆಂಟರ್ ಅಂದ್ರೆ ಈ ತರ ಇರುತ್ತೆ ಫೇಸ್. ಯಾಕಂದ್ರೆ ಅವ್ರು ನಮಗ್ ಕಾಣಿಸ್ತಾರೆ, ಇವ್ರು ನಮಗ್ ಕಾಣಿಸ್ತಾರೆ, ಲೈಕ್ ಆತರ ಒಬ್ರಿಗೊಬ್ರು ಫೇಸಿಂಗ್ ಸೆಂಟರ್. ಓಕೆನಾ? ಇನ್ ಕೇಸ್ ಇದೇ 4 ಜನ ಫೇಸಿಂಗ್ ಔಟ್ಸೈಡ್ ಅಂತ ಅಂದ್ರೆ ಅವರು ಈ ಕಡೆ ಡೈರೆಕ್ಷನ್ ಅಲ್ಲಿ ಕೂತಿರ್ತಾರೆ, ಇವ್ರು ಈ ಕಡೆ ನೋಡ್ತಾರೆ, ಫೇಸಿಂಗ್ ಔಟ್ಸೈಡ್ ಫೇಸ್ ಮಾಡ್ಕೊಂಡಿರ್ತಾರೆ, ನಾಟ್ ಇನ್ಸೈಡ್ ದ ಫೇಸ್. ಸೊ ಅವಾಗ ಇಲ್ಲಿ ಮೇಜರ್ ಡಿಫ್ರೆನ್ಸ್ ಏನಂತ ಬರುತ್ತೆ ಅಂತ ಅಂದ್ರೆ, ಫೇಸಿಂಗ್ ಸೆಂಟರ್ ಇದ್ದಾಗ ಫಾರ್ ಎಕ್ಸಾಂಪಲ್ ಇದು ಎ ಅಂತ ಇಟ್ಕೊಳ್ಳಿ, ಎ ಬಿ ಸಿ ಡಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಈ ಫೇಸಿಂಗ್ ಸೆಂಟರ್ ಇದ್ದಾಗ ಡಿ ಈಸ್ ಲೆಫ್ಟ್ ಟು ದಿ ಎ, ಓಕೆನಾ, ಬಿ ಈಸ್ ರೈಟ್ ಟು ದಿ ಎ. ಬಟ್ ಫೇಸಿಂಗ್ ಔಟ್ಸೈಡ್ ಇದ್ದಾಗ ಎ ಬಿ ಸಿ ಡಿ ಅಂತ ಇಟ್ಕೊಳ್ಳಿ. ಫೇಸಿಂಗ್ ಔಟ್ಸೈಡ್ ಇದ್ದಾಗ ಡಿ ಈಸ್ ರೈಟ್ ಟು ದಿ ಎ, ಬಿ ಈಸ್ ಲೆಫ್ಟ್ ಟು ದಿ ಎ. ಓಕೆನಾ? ಈ ತರ. ಸೊ ಈ ಮಿಕ್ಸ್ಡ್ ಡೈರೆಕ್ಷನ್ ಅಂತ ಅಂದ್ರೆ ಕೆಲವೊಂದು ಕ್ವಶನ್ ಅಲ್ಲಿ ಇದೇ ಎಕ್ಸಾಂಪಲ್ ಇದೆ, ಒಂದು 4 ಮೆಂಬರ್ಸ್ ಎ ಬಿ ಸಿ ಡಿ ಅಂತ ಹಾಕೊಳ್ಳಿ. ಇಲ್ಲಿ ಏನಾಗುತ್ತೆ, ಒಬ್ರು ಫೇಸಿಂಗ್ ಇನ್ಸೈಡ್ ಇರುತ್ತೆ, ಒಬ್ರು ಫೇಸಿಂಗ್ ಔಟ್ಸೈಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎ ಈಸ್ ಫೇಸಿಂಗ್ ಇನ್ಸೈಡ್ ಅಂಡ್ ಸಿ ಈಸ್ ಫೇಸಿಂಗ್ ಔಟ್ಸೈಡ್. ಈ ಮಿಕ್ಸ್ಡ್ ಕೂಡ ಬರೋ ಚಾನ್ಸಸ್ ಇರುತ್ತೆ, ಆದ್ರೆ ಲೈಕ್ ಆ ತರ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಕ್ವಶನ್ಸ್ ಆದ್ರೂ ನೀವು ವಿತ್ ಕೇರ್ಫುಲ್ ಈ ಡೈರೆಕ್ಷನ್ ಸೆನ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಡೈರೆಕ್ಷನ್ ನೀವು ಸರಿಯಾಗಿ ಹಾಕೊಳ್ಳಿಲ್ಲ ಅಂದ್ರೆ ಇಡೀ ಸೀಟಿಂಗ್ ಅರೇಂಜ್ಮೆಂಟ್ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಥರ್ಡ್ ಏನಂದ್ರೆ ಸ್ಕ್ವಯರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್. ಸ್ಕ್ವಯರ್ ಅಂತ ಅಂದ್ರೆ ಈ ತರ ಇರುತ್ತೆ ನೋಡಿ, ಆಸ್ ಇಟ್ ಈಸ್ ಬಾಕ್ಸ್ ಟೇಬಲ್ ಬಿಕಾಸ್ ಆಫ್ ಸೇಮ್ ಲೆಂತ್ ಇರುತ್ತೆ ಸ್ಕ್ವಯರ್ ಅಲ್ಲಿ. ಬಟ್ ರೆಕ್ಟ್ಯಾಂಗ್ಯುಲರ್ ಅಂದ್ರೆ ಈ ತರ ಇರುತ್ತೆ ನೋಡಿ. ಸೊ ಇಲ್ಲೂ ಕೂಡ ಫೇಸಿಂಗ್ ಸೆಂಟರ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಎಡ್ಜ್ ಅಲ್ಲಿ 4 ಜನ ಕೂತ್ಕೊಂತಾರೆ ಅಂತ ಇಟ್ಕೊಳ್ಳಿ, ಅವರು ಫೇಸಿಂಗ್ ಸೆಂಟರ್ ಇರ್ತಾರೆ. ಎಕ್ಸಾಂಪಲ್ 4 ಪೀಪಲ್ ಅಂತ ತಗೊಂಡ್ರೆ, ಇಲ್ಲ 8 ಪೀಪಲ್ ಅಂತ ತಗೊಂಡ್ರೆ ಈ ತರ ಇರುತ್ತೆ. ಇನ್ ಬಿಟ್ವೀನ್ ಮಿಡಲ್ ಆಫ್ ದ ಟೇಬಲ್ ಕೂಡ ಒಬ್ಬೊಬ್ರು ಕೂತ್ಕೊಂತಾರೆ ಅಂದ್ರೆ ಫೇಸಿಂಗ್ ಸೆಂಟರ್ ಅಂದ್ರೆ ಈ ತರ. ಸೊ ಸೇಮ್ ಫೇಸಿಂಗ್ ಔಟ್ಸೈಡ್ ಅಂತ ಅಂದ್ರೆ ಎಡ್ಜ್ ಅಲ್ಲಿ ಫಾರ್ ಎಕ್ಸಾಂಪಲ್ 8 ಪೀಪಲ್ ಅಂತ ಇದ್ರೆ ಎಲ್ಲರೂ ಅಷ್ಟೇ ಫೇಸಿಂಗ್ ಔಟ್ಸೈಡ್ ಅಂದ್ರೆ ಈ ತರ ಇರುತ್ತೆ, ಔಟ್ಸೈಡ್ ಆಫ್ ದ ಟೇಬಲ್. ಸೊ ಸೇಮ್ ಇಲ್ಲೂ ಕೂಡ ಎ ಅಂತ ಅಂದ್ರೆ ಇಲ್ಲಿ ಫೇಸಿಂಗ್ ಸೆಂಟರ್ ಅಲ್ಲಿ ಬಿ ಇಸ್ ಲೆಫ್ಟ್ ಟು ದಿ ಎ, ಇಲ್ಲ ಫೇಸಿಂಗ್ ಔಟ್ಸೈಡ್ ಅಂದ್ರೆ ಬಿ ಇಸ್ ಇಲ್ಲಿ ಲೆಫ್ಟ್ ಟು ದಿ ಎ ಅಂತ ಅಂದ್ರೆ ಈ ಕಡೆ ಬರುತ್ತೆ ಬಿ ಲೆಫ್ಟ್, ಬಿಕಾಸ್ ಇಲ್ಲ ಅಲ್ವಾ ಲೆಫ್ಟ್, ಅದಕ್ಕೋಸ್ಕರ. ಈ ಮಿಕ್ಸ್ಡ್ ಡೈರೆಕ್ಷನ್ ಅಲ್ಲೂ ಸೇಮ್. ಮಿಕ್ಸ್ಡ್ ಡೈರೆಕ್ಷನ್ ಅಂದ್ರೆ ಫೇಸಿಂಗ್ ಇನ್ಸೈಡ್ ಇರುತ್ತೆ, ಫೇಸಿಂಗ್ ಔಟ್ಸೈಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಈಸ್ ಫೇಸಿಂಗ್ ಇನ್ಸೈಡ್ ಬಟ್ ಬಿ ಈಸ್ ಫೇಸಿಂಗ್ ಔಟ್ಸೈಡ್. ಇಲ್ಲಿ ಬಿ ಲೆಫ್ಟ್ ಟು ದಿ ಎ, ಬಟ್ ಇಲ್ಲಿ ಎ ಬಿಗೆ ಲೆಫ್ಟ್ ಆಗುತ್ತೆ, ಯಾಕಂದ್ರೆ ಇವರು ಇಲ್ಲಿ ಫೇಸಿಂಗ್ ಬಿ ಫೇಸಿಂಗ್ ಔಟ್ಸೈಡ್ ಆಗಿರೋದ್ರಿಂದ ಎ ಕೂಡ ಲೆಫ್ಟ್ ಟು ದಿ ಬಿ ಆಗುತ್ತೆ. ಸೊ ಆ ತರ ಮಿಕ್ಸ್ಡ್ ಡೈರೆಕ್ಷನ್ ಅಲ್ಲೂ ಇದ್ರಲ್ಲೂ ಕ್ವಶನ್ಸ್ ಬರುತ್ತೆ. ರೆಕ್ಟ್ಯಾಂಗ್ಯುಲರ್ ಅಂದ್ರೂ ಸೇಮ್, ಬಟ್ ಇಲ್ಲಿ ಏನಂದ್ರೆ ಲೆಂತ್ ವಿಡ್ತ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ದಟ್ ಇಸ್ ಕಾಲ್ಡ್ ರೆಕ್ಟ್ಯಾಂಗ್ಯುಲರ್ ಅಲ್ವಾ. ಸೊ ಇಲ್ಲೂ ಅಷ್ಟೇ, ಈ ಎಂಡಲ್ಲಿ 4 ಜನ ಕೂತ್ಕೊಬಹುದು, ಇನ್ ಬಿಟ್ವೀನ್ 4 ಜನ ಕೂತ್ಕೊಬಹುದು, ಅಥವಾ ಇಲ್ಲ ಇಲ್ಲಿ 2 ಮೆಂಬರ್ಸು, ಇಲ್ಲಿ 2 ಮೆಂಬರ್ಸು, ಇಲ್ಲಿ 2 ಮೆಂಬರ್ಸು, ಇಲ್ಲಿ 2 ಮೆಂಬರ್ಸು, ಈ ತರನು ಕೂತ್ಕೋಬಹುದು. ಇಲ್ಲೂ ಅಷ್ಟೇ ಸೇಮ್. ಫೇಸಿಂಗ್ ಇನ್ಸೈಡ್ ಅಂದ್ರೆ ಇನ್ಸೈಡ್ ಆಫ್ ದ ಟೇಬಲ್, ಇಲ್ಲ ಫೇಸಿಂಗ್ ಔಟ್ಸೈಡ್ ಅಂತ ಅಂದ್ರೆ ಔಟ್ಸೈಡ್ ಆಫ್ ದ ಟೇಬಲ್ ಕೂತ್ಕೊಬಹುದು. ಮಿಕ್ಸ್ಡ್ ಡೈರೆಕ್ಷನ್ ಅಂತ ಅಂದ್ರೆ ಸೇಮ್. ಇಲ್ಲಿ ಕೂಡ ಎ ಬಿ ಅಂತ ತಗೊಂಡ್ರೆ ಎ ಫೇಸಿಂಗ್ ಇನ್ಸೈಡ್ ಅಂದ್ರೆ ಹಿಂಗೆ, ಬಿ ಫೇಸಿಂಗ್ ಔಟ್ಸೈಡ್ ಅಂದ್ರೆ ಹಿಂಗೆ. ಸೊ ಇಲ್ಲಿ ಎ ಇಸ್ ಲೆಫ್ಟ್ ಟು ದಿ ಬಿ, ಸೇಮ್ ಬಿ ಇಸ್ ಲೆಫ್ಟ್ ಟು ದಿ ಎ ಇದು ಕೂಡ. ಸೊ ಆಪೋಸಿಟ್ ಪರ್ಸನ್ ಇಲ್ಲಿ ಅಂತ ಅಂದ್ರೆ ಬಿಗೆ ಆಪೋಸಿಟ್ ಅಂತ ಅಂದ್ರೆ ಇದು. ಸೊ ಇಲ್ಲಿ ಎಕ್ಸಾಂಪಲ್ ಸಿ ಅಂತ ಇಟ್ಕೊಳ್ಳಿ, ಬಿ ಈಸ್ ಸಿಟ್ಟಿಂಗ್ ಆಪೋಸಿಟ್ ಟು ದಿ ಸಿ ಅಂದ್ರೆ ಹೀಗೆ ಆಸ್ ಇಟ್ ಈಸ್ ಡೈರೆಕ್ಷನ್ ಆಪೋಸಿಟ್ ಇರಬೇಕು. ಬಟ್ ಇಲ್ಲಿ ಎಗೆ ಆಪೋಸಿಟ್ ಅಂತ ಅಂದ್ರೆ ಈ ಪೊಸಿಷನ್ ಆಗಿರುತ್ತೆ. ಎ ಬಿ ಸಿ ಡಿ ಎಕ್ಸಾಂಪಲ್ ಬರೀತಿದ್ದೀನಿ, ಇ ಎಫ್ ಜಿ ಹೆಚ್ ಅಂತಂದ್ರೆ ಇ ಈಸ್ ಆಪೋಸಿಟ್ ಟು ದಿ ಎಫ್, ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಲ್ವಾ. ಸೊ ಜಿ ಈಸ್ ಆಪೋಸಿಟ್ ಟು ದಿ ಹೆಚ್. ಹಾಗೆ ಈ ತರ ಆಪೋಸಿಟ್ ಏನು ಕುತ್ಕೊಳ್ಳೋದಾದ್ರೂ ಈ ತರ ಬರುತ್ತೆ. ಆಪೋಸಿಟ್ ಅಂತಂದ್ರೆ ಈ ತರ ತಗೋಬೇಕಾಗತ್ತೆ ನಾವು. ಸೊ ಹಾಗಾದ್ರೆ ಎಕ್ಸಾಂಪಲ್ಸ್ ನೋಡೋಣ ಬನ್ನಿ.
ಫಸ್ಟು 3 ಇದ್ರಲ್ಲೂನು ಲೀನಿಯರ್ ಅರೇಂಜ್‌ಮೆಂಟು ಮತ್ತೆ ಸರ್ಕ್ಯುಲರ್ ಬೇಸ್ಡ್ ಅರೇಂಜ್‌ಮೆಂಟು ಮತ್ತೆ ರೆಕ್ಟಾಂಗ್ಯುಲರ್ ಅಥವಾ ಸ್ಕ್ವೇರ್ ಬೇಸ್ಡ್ ಅರೇಂಜ್‌ಮೆಂಟಲ್ಲಿ 3 ಒಂದೊಂದು ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಕ್ವೆಷನ್ಸ್‌ಗೆ ಹೋಗೋಣ. ಸೊ ಫಸ್ಟ್ ಎಕ್ಸಾಂಪಲ್ ಇಂದ ನೋಡಿ 8 ಪರ್ಸನ್ಸ್ ಎ, ಬಿ, ಸಿ, ಡಿ, ಎಫ್, ಜಿ, ಹೆಚ್ ಆರ್ ಸಿಟ್ಟಿಂಗ್ ಇನ್ ಎ ರೋ ಫೇಸಿಂಗ್ ನಾರ್ತ್. ಓನ್ಲಿ ಒಂದದ. ಓಕೆನಾ? ರೋ ಫೇಸಿಂಗ್ ನಾರ್ತ್ ಅಂತಂದ್ರೆ ಇಲ್ಲೊಂದು ಲೈನ್ ಹಾಕೊಂಡ್ಬಿಡಿ. ನೀವು ಇದೇ ತರ ಲೈನ್ ಹಾಕೊಬೇಕು. ಸೊ ರೋ ಫೇಸಿಂಗ್ ನಾರ್ತ್. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಎ ಸಿಟ್ಸ್ ಟು ದಿ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ. ಕ್ವಶನ್ಸ್ ಫುಲ್ ಒಂದ್ಸಲ ಓದೋಣ. ಲೆಫ್ಟ್ ಆಫ್ ಡಿ, ಬಿ ಸಿಟ್ಸ್ ಎಟ್ ಒನ್ ಆಫ್ ದ ಎಂಡ್ಸ್, ಸಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ, ಜಿ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಡಿ, ಹೆಚ್ ಸಿಟ್ಸ್ ಬಿಟ್ವೀನ್ ಎ ಅಂಡ್ ಸಿ, ಎಫ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ, ಇ ಸಿಟ್ಸ್ ಎಟ್ ದ ರಿಮೈನಿಂಗ್ ಪೊಸಿಷನ್. ಸೊ ಈ ತರ ಇದ್ದಾಗ ನಿಮ್ಗೆ ಇಲ್ಲಿ ಒಂದ್ ಸ್ವಲ್ಪ ಬಿ ಸಿಟ್ಸ್ ಎಟ್ ಒನ್ ಆಫ್ ದ ಎಂಡ್ಸ್ ಅಂತ ಕೊಟ್ಟಿದ್ದಾನೆ. ನೀವು ಎಕ್ಸಾಕ್ಟ್ ಆಗಿ ಇಲ್ಲಿ ಹಾಕೊಳಕ್ಕಾಗಲ್ಲ. ಸೊ ಇನ್ನೊಂದು ಆಪ್ಷನ್ ಬೇಕಾಗುತ್ತೆ. ಹಾಗಾದ್ರೆ ನೀವು ಅಂದ್ರೆ ಬೇಗ ಬೇಗ ಮಾಡಬೇಕು ಅಂದಾಗ, ಬಿಕಾಸ್ ಎಕ್ಸಾಮ್ ಅಲ್ಲಿ ಟೈಮ್ ತುಂಬಾ ಶಾರ್ಟೇಜ್ ಕಮ್ಮಿ ಇರುತ್ತಲ್ವಾ, ಸೊ ಹಾಗಾಗಿ ನೀವು ಪಾಸಿಬಿಲಿಟೀಸ್ ಜಾಸ್ತಿ ಹಾಕೊಬೇಕು. ಇಲ್ಲ ಅಂತಂದ್ರೆ ಒಂದ್ರಲ್ಲಿ ಹಾಕೊಂತೀರಾ, ಅದ್ರ ಹಂಗಾದ್ರೆ ನೆಕ್ಸ್ಟ್ ಮತ್ತೆ ಮಾಡ್ಬೇಕು, ಟೈಮ್ ತುಂಬಾ ವೇಸ್ಟ್ ಆಗುತ್ತೆ. ಸೊ ಎರಡೆರಡು ಪಾಸಿಬಿಲಿಟೀಸು ನೀವು ಪಾಸಿಬಿಲಿಟೀಸ್ನ ನೋಡ್ಕೊಬೇಕು. ಕ್ವಶನ್ ದೊಡ್ಡದಾಗ್ತಾ ಹೋದಷ್ಟು ಒಂದು 3-4 ಪಾಸಿಬಿಲಿಟಿ ಹಾಕೋಬೇಕು ಆ ಥರ. ಸೊ ಇಲ್ಲಿಗೆ 2 ಪಾಸಿಬಿಲಿಟಿ ಸಾಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಬಿ ಸಿಟ್ಸ್ ಎಟ್ ಒನ್ ಆಫ್ ದ ಎಂಡ್. 8 ಪರ್ಸನ್ ಅಲ್ವಾ ಟೋಟಲು. ಸೊ 8 ಪರ್ಸನ್ ಅಂದ್ರೆ ಇದೊಂದು ಅಂತಾನು ಹಾಕೊಳ್ಳಿ. ಸೊ 1 2 3 4 5 6 7 8. 1 2 3 4 5 6 7 8. ಸೊ ಆಲ್ ಆರ್ ಫೇಸಿಂಗ್ ನಾರ್ತ್ ಅಲ್ವಾ. ಸೊ ಫೇಸಿಂಗ್ ನಾರ್ತ್ ಅಂದ್ರೆ ಈ ತರಾನೇ ಇರಲಿ, ಈಸಿಯಾಗಿ ಕನ್ಫ್ಯೂಷನ್ ಆಗಲ್ಲ. ಈ ತರ ಫೇಸಿಂಗ್ ನಾರ್ತ್ ಅಂತ ಹಾಕೊಂಡ್ಬಿಟ್ರೆ ಕನ್ಫ್ಯೂಷನ್ ಆಗಲ್ಲ. ಸೊ ಬಿ ಸಿಟ್ಸ್ ಸೆಕೆಂಡ್ ನೋಡಿ. ಫಸ್ಟ್ ಬಿ ಸಿಟ್ಸ್ ಇತ್ ಒನ್ ಆಫ್ ದ ಎಂಡ್ ಅಂತಂದ್ರೆ ಒಂದು ಬಿ ಇಲ್ಲಿ ಹಾಕೊಳ್ಳಿ, ಇನ್ನೊಂದು ಬಿ ಇಲ್ಲಿ ಹಾಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ ಐದರ್ ಇದ್ರಲ್ಲಿ ಸರಿ ಬರುತ್ತೆ, ಇಲ್ಲ ಅಂದ್ರೆ ಇದ್ರಲ್ಲಿ ಸರಿ ಬರುತ್ತೆ ಕ್ವಶನ್. ಸೊ ಬಿ ಸಿಟ್ಸ್ ಎಟ್ ಒನ್ ಆಫ್ ದ ಎಂಡ್. ಸೊ ನೆಕ್ಸ್ಟ್ ಸಿ, ಈ ಬಿಗೆ ಕನೆಕ್ಟ್ ಆಗಿರೋದು ಯಾವ್ದಾದ್ರು ಒಂದು ಕಂಡೀಷನ್ಸ್ ಇದೆಯಾ ನೋಡಿ. ಸಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂತ ಅಂದ್ರೆ ಸಿ ಎಕ್ಸಾಕ್ಟ್ ಆಗಿ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಇಲ್ಲಿ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಬರಲ್ಲ, ಯಾಕಂದ್ರೆ ಇಲ್ಲಿ ರೈಟ್ ಸೈಡ್ ಇಲ್ಲ. ಸೊ ಈ ಪಾಸಿಬಿಲಿಟಿ ಹೋಯ್ತು, ಇಲ್ಲಿಗೆ ಇದು ಮುಗೀತು. ಸೊ ನೆಕ್ಸ್ಟ್ ಸಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಆಯ್ತಾ. ನೆಕ್ಸ್ಟ್ ಜಿ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಡಿ. ಡಿ ಎಲ್ಲಿ ಕೂತಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಹೆಚ್ ಸಿಟ್ಸ್ ಬಿಟ್ವೀನ್ ಎ ಅಂಡ್ ಸಿ ಅಂದ್ರೆ ಇಲ್ಲಿ ಸಿ ಇದೆ, ಇಲ್ಲಿ ಈ ಕಡೆ ಎ ಬರಕ್ಕಾಗಲ್ಲ. ಸೊ ಬಿಟ್ವೀನ್ ಅಂತ ಅಂದ್ರೆ ಆಸ್ ಇಟ್ ಇಸ್ ಎ ಇಲ್ಲಿರುತ್ತೆ. ಸೊ ಹಾಗಾದ್ರೆ ಹೆಚ್ ಇಲ್ಲಿ. ಹೆಚ್ ಸಿಟ್ಸ್ ಬಿಟ್ವೀನ್ ಎ ಅಂಡ್ ಸಿ, ಕರೆಕ್ಟಾ. ನೆಕ್ಸ್ಟ್ ಎಫ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ. ಎಫ್ ಇಮಿಡಿಯೇಟ್ ರೈಟ್ಗೆ, ಎಗೆ ಇಮಿಡಿಯೇಟ್ ರೈಟ್ ಅಲ್ಲಿ ಕೂತಿದೆ. ನೆಕ್ಸ್ಟ್ ಎಫ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ ಆದ್ಮೇಲೆ ಇಲ್ಲೊಂದು ಸೆಂಟೆನ್ಸ್ ಬಾಕಿ ಆಗಿದೆ ನಮ್ದು. ಎ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ ಅಂದ್ರೆ ಥರ್ಡ್ ಟು ದಿ ಲೆಫ್ಟ್ ಆಫ್ ಅಂತ ಅಂದ್ರೆ ಡಿ ಇಲ್ಲಿದೆ ಅನ್ಕೊಳ್ಳಿ. 1 2 3 ಫಸ್ಟ್ ಸೆಕೆಂಡ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ. ಸೊ ಆಬ್ವಿಯಸ್ಲಿ ಡಿ ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಈ ಸಿಟ್ಸ್ ಎಟ್ ದ ರಿಮೈನಿಂಗ್ ಪೊಸಿಷನ್. ಬಟ್ ಇಲ್ಲಿ ಇನ್ನೊಂದು ಯಾವುದೋ ಒಂದು ಎರಡು ಇದೆ ಅಲ್ಲ, ಜಿ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಡಿ. ಸೊ ಇಲ್ಲಿ ಜಿ ಕೂತ್ಕೊಳ್ಳುತ್ತೆ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಡಿ ಆಗಿರೋದ್ರಿಂದ. ಸೊ ಇನ್ ರಿಮೈನಿಂಗ್ ಪೊಸಿಷನ್ ಯಾವ್ದಿದೆ, ಇದಿದೆ. ಸೊ ಇಲ್ಲಿ ಈ ಸಿಟ್ಸ್ ಎಟ್ ದ ರಿಮೈನಿಂಗ್ ಪೊಸಿಷನ್. ಹಾಗಾದ್ರೆ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಅಲ್ವಾ, ಅದಕ್ಕೆ ನಾನು ಮುಂದೆ ಕ್ವಶನ್ ತಗೊಂಡಿದ್ದೀನಿ. ಬಟ್ ಎಕ್ಸಾಮ್ ಅಲ್ಲಿ 5 ಸೆಟ್ ಕ್ವಶನ್ ಬರುತ್ತೆ, ಅಂದ್ರೆ 5 ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಅದನ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಹೂ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಎಫ್. ಎಫ್ಗೆ ಇಮಿಡಿಯೇಟ್ ರೈಟ್ ಆಗಿ ಯಾರು ಕೂತಿದ್ದಾರೆ, ಜಿ ಕೂತಿದ್ದಾರೆ ಅಲ್ವಾ. ಇಲ್ಲಿ ಬಿಕಾಸ್ ಆಫ್ ಫೇಸಿಂಗ್ ನಾರ್ತ್ ಓನ್ಲಿ ಆಗಿರೋದ್ರಿಂದ ಜಿ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಎಫ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 8 ಪರ್ಸನ್. ಇದು ಏನಿದೆ, ಸರ್ಕ್ಯುಲರ್ ಟೇಬಲ್ ಫೇಸಿಂಗ್, ಕರೆಕ್ಟಾ. ಸೊ 8 ಫ್ರೆಂಡ್ಸ್ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಆರ್ ಸಿಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದ ಸೆಂಟರ್. ಓಕೆನಾ. ಸೊ ಕಂಡೀಷನ್ ಏನಿದೆ, ಎ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ, ಸಿ ಸಿಟ್ಸ್ ಆಪೋಸಿಟ್ ಎ, ಡಿ ಸಿಟ್ಸ್ ಬಿಟ್ವೀನ್ ಸಿ ಅಂಡ್ ಇ, ಎಫ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಜಿ, ಜಿ ಈಸ್ ಇಮಿಡಿಯೇಟ್ ರೈಟ್ ಆಫ್ ಎ, ಹೆಚ್ ಆಕ್ಯುಪೈಸ್ ದ ರಿಮೈನಿಂಗ್ ಸೀಟ್. ಸೊ ಇಲ್ಲಿ ಏನಿದೆ, ಫೇಸಿಂಗ್ ಸೆಂಟರ್ ಇದೆ. ಸೊ ಓಕೆನಾ. ಸೊ ಒಂದು ರೌಂಡ್ ಟೇಬಲ್, ಓಕೆ, ಒಂದು ರೌಂಡ್ ಟೇಬಲ್ ಈ ತರ ಹಾಕೊಳ್ಳಿ. ಎಷ್ಟು ಪರ್ಸನ್ ಇದ್ದಾರೆ, 8 ಪರ್ಸನ್ ಇದ್ದಾರೆ. 1 2 3 4 1 2. ಏನಕ್ಕೆ 2 ಟೇಬಲ್ ಹಾಕೋಬೇಕು, 2 ರೌಂಡ್ ಟೇಬಲ್ ಬರ್ಕೊಂತಾ ಇದ್ದೀನಿ ಅಂತಂದ್ರೆ ಪಾಸಿಬಿಲಿಟೀಸ್ 2 ಇದ್ದಾಗ ನಮ್ಗೆ ಈಸಿಯಾಗಿ ಬೇಗ ಐಡೆಂಟಿಫೈ ಮಾಡ್ಬೋದು.
ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಮಿಸ್ ಆದರೂ ಮತ್ತೆ ಫಸ್ಟಿಂದ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಎಲ್ಲರೂ ಫೇಸಿಂಗ್ ಸೆಂಟರ್ ಅಲ್ವಾ? ಸೊ ಈ ಡೈರೆಕ್ಷನ್ ಆಲ್ವೇಸ್ ಇದೇ ಥರ ಇರಬೇಕು. ಅವಾಗ ನಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ನೆಕ್ಸ್ಟು ಎ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಇಲ್ಲಿ ನೋಡಿ, ಎ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಬಿಗೆ ಎ ಸೆಕೆಂಡ್ ಇದೆ. ಇಲ್ಲೂ ಸೇಮ್ ಹಾಕೊಳ್ಳಿ. ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಹೊರಗಡೆ ಬೇಕಾದ್ರೂ ಬರ್ಕೋಬೋದು, ಒಳಗಡೆ ಬೇಕಾದ್ರೂ ಬರ್ಕೋಬೋದು. ಇದು ಯುವರ್ ಚಾಯ್ಸ್. ಓಕೆನಾ? ಸೊ ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಸಿ ಸಿಟ್ಸ್ ಆಪೋಸಿಟ್ ಎ. ಎಗೆ ಆಪೋಸಿಟ್ ಯಾವುದು? ಇದು. ಸೊ ಸಿ ಸಿಟ್ಸ್ ಆಪೋಸಿಟ್ ಟು ಎ. ನೆಕ್ಸ್ಟು ಡಿ ಸಿಟ್ಸ್ ಬಿಟ್ವೀನ್ ಸಿ ಆ್ಯಂಡ್ ಇ. ಇಲ್ಲಿ ಇ ಬರೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಇ ಇಲ್ಲಿ ಬರುತ್ತೆ ಅಲ್ವಾ? ಸೊ ಡಿ ಎಲ್ಲಿ ಕೂರುತ್ತೆ? ಇಲ್ಲಿ ಕೂರುತ್ತೆ. ನೆಕ್ಸ್ಟ್ ಎಫ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಜಿ. ಇಲ್ಲಿ ಏನಾದರೂ ಜಿ ಎಲ್ಲಿದೆ ಅಂತ ಐಡಿಯಾ ಇದೆಯಾ? ನಮಗಿಲ್ಲ. ಜಿ ಈಸ್ ಇಮಿಡಿಯೇಟ್ ರೈಟ್ ಆಫ್ ಎ. ಸೊ ಜಿ ಇಮಿಡಿಯೇಟ್ ರೈಟ್ ಆಫ್ ಎ ಇದೆ. ಇಲ್ಲಿ ಎಫ್ ಈಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಜಿ. ಸೊ ಎಫ್ ಇಲ್ಲಿ ಬಂತು. ನೆಕ್ಸ್ಟ್ ಹೆಚ್ ಆಕ್ಯುಪೈಸ್ ದ ರಿಮೈನಿಂಗ್ ಸೀಟ್. ಹೆಚ್ ಆಕ್ಯುಪೈಸ್ ದ ರಿಮೈನಿಂಗ್ ಸೀಟ್. ಇಲ್ಲಿ ಇದರ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಇಲ್ಲಿ ಅಷ್ಟೊಂದು ಕನ್ಫ್ಯೂಷನ್ ಆಗುವಂಥದ್ದೇನೂ ಕಂಡೀಷನ್ಸ್ ಇಲ್ಲ. ಬಟ್ ಸಮ್ಟೈಮ್ ಆಗುತ್ತೆ. ಸೊ ಸೇಫರ್ ಸೈಡ್ಗೆ ನಾವು 2 ಪಾಸಿಬಿಲಿಟಿ ಹಾಕೊಳ್ಳೋದು ತುಂಬ ಒಳ್ಳೆಯದು. ಲಿಟಲ್ ಈಸಿ ಕ್ವಶನ್ ಇದ್ದಾಗ. ಸ್ವಲ್ಪ ಟಫ್ ಇದೆ ಕ್ವಶನ್ ಅಂತ ಅಂದಾಗ ಒಂದು 3 ಅಥವಾ 4 ಪಾಸಿಬಿಲಿಟೀಸ್ ಹಾಕೋಬೇಕು. ಸೊ ಇವಾಗ ನೋಡಿ, ಎ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಎಲ್ಲ ಸರಿ ಇದೆಯಾ ನೋಡಿ. ಸಿ ಸೀಟ್ಸ್ ಆಪೋಸಿಟ್ ಟು ಎ. ಡಿ ಸಿಟ್ ಬಿಟ್ವೀನ್ ಸಿ ಆ್ಯಂಡ್ ಇ. ಎಫ್ ಇಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಜಿ. ಜಿ ಇಸ್ ಇಮಿಡಿಯೇಟ್ ರೈಟ್ ಆಫ್ ಎ. ಹೆಚ್ ಆಕ್ಯುಪೈಸ್ ದ ರಿಮೈನಿಂಗ್ ಪೊಸಿಷನ್. ಸೊ ಇಲ್ಲಿ ಕ್ವಶನ್ ಏನು? ಹೂ ಸಿಟ್ಸ್ ಆಪೋಸಿಟ್ ಟು ಜಿ. ಜಿಗೆ ಆಪೋಸಿಟ್ ಯಾರು ಕೂತಿದ್ದಾರೆ? ಹೆಚ್. ಬಿಕಾಸ್ ಇಲ್ಲಿ 3 ಪರ್ಸನ್ಸ್ ಇದ್ದಾರೆ, ಇಲ್ಲಿ 3 ಪರ್ಸನ್ಸ್ ಇದ್ದಾರೆ. ಸೊ ಆಪೋಸಿಟ್ ಬಂದು ಹೆಚ್. ಸೊ ಹೆಚ್ ಸಿಟ್ಸ್ ಟು ದಿ ಆಪೋಸಿಟ್ ಟು ದಿ ಜಿ. ಓಕೆನಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇದು ಏನು ಸ್ಕ್ವಯರ್ ಟೇಬಲ್ ಅಥವಾ ರೆಕ್ಟಾಂಗ್ಯುಲರ್ ಟೇಬಲ್, ಯಾವುದಾದ್ರೂ. ಇಲ್ಲಿ ಸ್ಕ್ವೇರ್ ಟೇಬಲ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಕ್ವಶನ್ ನೋಡಿ, 8 persons A, B, C, D, E, F, G and H are sitting around a square table with 4 persons sitting at the corner. 4 persons sitting at the corner ಕೂತಿದ್ದಾರೆ and 4 at the middle of the each side. ಓಕೆನಾ? ಸೊ ಆಲ್ ಆರ್ ಫೇಸಿಂಗ್ ಸೆಂಟರ್. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೇನೆ, ಸೆಂಟರ್ಗೆ ಫೇಸ್ ಮಾಡಿದ್ದಾರೆ ಅಂತ. ಸೊ ನೀವು ಈಸಿಯಾಗಿ ಒಂದು ಸ್ಕ್ವೇರ್ ಟೇಬಲ್ ಹಾಕೊಳ್ಳಿ. ಒಂದು 4 persons sitting at the corner and 4 persons sitting at the middle of the each side ಅಲ್ವಾ? ಸೊ ಇಲ್ಲಿ ಆಲ್ ಆರ್ ಫೇಸಿಂಗ್ ಸೆಂಟರ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಸೊ ಆಲ್ ಆರ್ ಫೇಸಿಂಗ್ ಸೆಂಟರ್. ಎಷ್ಟು ಜನ ಇದ್ದಾರೆ? 8 ಮೆಂಬರ್ಸ್ ಇದ್ದಾರೆ. ಸೊ ನಮ್ಗೆ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದಾರೆ, ಎ ಬಿ ಸಿ ಡಿ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಕಂಡೀಷನ್ಸ್ ಏನಿದೆ? ಎ ಸಿಟ್ಸ್ ಎಟ್ ದ ಕಾರ್ನರ್. ಇಲ್ಲಿ ಎ ಸಿಟ್ಸ್ ಎಟ್ ದ ಕಾರ್ನರ್ ಹಾಕೋಬಿಡಿ. ಈ ಕಾರ್ನರೇ ಹಾಕೊಳ್ಳಿ, ನೋ ಪ್ರಾಬ್ಲಮ್. 2 ಪಾಸಿಬಿಲಿಟಿ ಹಾಕೊಂತ ಇದೀವಿ. ಸೊ ಸಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಎ. ರೈಟ್ ಅಂತ ಅಂದ್ರೆ ಇದಲ್ವಾ? ಸಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎ. ಇ ಸಿಟ್ಸ್ ಆಪೋಸಿಟ್ ಟು ಎ. ಇ ಎಲ್ಲಿದೆ? ಇಲ್ಲಿದೆ. ಆಪೋಸಿಟ್ ಅಂತ ಅಂದ್ರೆ ಇಲ್ಲಿ ಹಾಕೊಬೇಕು. ಸೊ ಆಪೋಸಿಟ್ ಟು ಎ. ಕರೆಕ್ಟಾ? ಇಲ್ಲಿ 3 ಪರ್ಸನ್ ಇದ್ದಾರೆ, ಇಲ್ಲಿ 3 ಪರ್ಸನ್ಸ್ ಇದ್ದಾರೆ. ನೆಕ್ಸ್ಟ್ ಬಿ ಸಿಟ್ಸ್ ಇಮಿಡಿಯೇಟ್ ಟು ದಿ ಲೆಫ್ಟ್ ಆಫ್ ಇ. ಬಿ ಸಿಟ್ಸ್ ಲೆಫ್ಟ್ ಅಂತ ಅಂದ್ರೆ ಇದಾಗುತ್ತೆ. ಸೊ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಡಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಎ. ಡಿ ಯಾವುದೇ ಕಾರಣಕ್ಕೂ ಈ ಪೊಸಿಷನ್ ಅಲ್ಲಿ ಬರೋ ಹಾಗಿಲ್ಲ. ಸೊ ಇಲ್ಲಿಲ್ಲ, ಬೇರೆ ಎಲ್ಲಾದ್ರೂ ಹಾಕೋಬೇಕು. ಸೊ ನೆಕ್ಸ್ಟ್ ಕಂಡೀಷನ್ ನೋಡೋಣ. ಎಫ್ ಸಿಟ್ಸ್ ಆಪೋಸಿಟ್ ಟು ಸಿ. ಎಫ್ ಸಿಟ್ಸ್ ಆಪೋಸಿಟ್ ಟು ಸಿ. ಸಿ ಇಲ್ಲಿದೆ ಅಲ್ವಾ? ಸೊ ಎಫ್ ಇಲ್ಲಿ ಹಾಕೊಳ್ಳಿ. ಎಫ್ ಸಿಟ್ಸ್ ಆಪೋಸಿಟ್ ಟು ಸಿ. ನೆಕ್ಸ್ಟ್ ಜಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಫ್. ಸೊ ಎಫ್ಗೆ ರೈಟ್ ಅಂದ್ರೆ ಇದು. ಜಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಫ್. ಹೆಚ್ ಆಕ್ಯುಪೈಸ್ ದ ರಿಮೈನಿಂಗ್ ಪೊಸಿಷನ್. ಓಕೆ, ಬಟ್ ಇಲ್ಲಿ 2 ಪೊಸಿಷನ್ ಇದೆ ರಿಮೈನಿಂಗ್ ಪೊಸಿಷನ್ ಅಂದ್ರೆ ಇದು. ಬಟ್ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಡಿ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಎ. ಸೊ ಇಲ್ಲಿ ಡಿ ಬರಕ್ ಚಾನ್ಸೇ ಇಲ್ಲ. ಆಬ್ವಿಯಸ್ಲಿ ಡಿ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಹೆಚ್ ಆಗತ್ತೆ. ಇಲ್ಲಿ ಕೂಡ ಸೆಕೆಂಡ್ ಪಾಸಿಬಿಲಿಟಿ ಬೇಡ ಆಗಿತ್ತು, ಬಟ್ ಆದ್ರೂ ಸೇಫರ್ ವರ್ಷನ್ಗೋಸ್ಕರ ಏನಾಗುತ್ತೆ, ನಾವು 2 ಪಾಸಿಬಿಲಿಟಿ ಹಾಕೋಬೇಕಾಗುತ್ತೆ ಇವನ್ ಇನ್ ದ ಈಸಿ ಕ್ವಶನ್ ಅಲ್ಲಿ. ಸೊ ಇಲ್ಲಿ ಎಲ್ಲ ಫಾಲೋ ಆಗಿದೆ ನೋಡಿ. ಎ ಸಿಟ್ಸ್ ಎಟ್ ದ ಕಾರ್ನರ್. ಸಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎ. ಇ ಸಿಟ್ಸ್ ಆಪೋಸಿಟ್ ಟು ಎ. ಬಿ ಸಿಟ್ಸ್ ಇಮಿಡಿಯೇಟ್ ಟು ದಿ ಲೆಫ್ಟ್ ಆಫ್ ಇ. ಡಿ is not an immediate neighbor of A. F sits opposite to C. G sits immediately right of F.
ಹೆಚ್ ಆಕ್ಯುಪೈಸ್ ದ ರಿಮೈನಿಂಗ್ ಪೊಸಿಷನ್. ಓಕೆನಾ? ಹಾಗಾದ್ರೆ ಕ್ವಶನ್ ಏನಿದೆ? ಹೂ ಸಿಟ್ಸ್ ಇಮಿಡಿಯೇಟ್ಲಿ ಟು ದಿ ಲೆಫ್ಟ್ ಆಫ್ ಸಿ. ಸಿಗೆ ಇಮಿಡಿಯೇಟ್ ಲೆಫ್ಟ್ ಆಗಿ ಯಾರು ಕೂತಿದ್ದಾರೆ? ಹೆಚ್ ಕೂತಿದ್ದಾರೆ. ಸೊ ಹೆಚ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಇದು ಜಸ್ಟ್ ಎಕ್ಸಾಂಪಲ್ಸ್. ಈ ಸೆಷನ್ ಅಲ್ಲಿ ಜಸ್ಟ್ 3 ಈಸಿ ಎಕ್ಸಾಂಪಲ್ಸ್ ನಾನು ತಗೊಂಡಿದ್ದೀನಿ. ಸೊ ನೆಕ್ಸ್ಟು ರಿಯಲ್ ಕ್ವಶನ್ಸ್ನೇ ನೋಡ್ತಾ ಹೋಗೋಣ. ಆಗ ಒಂದಕ್ಕಿಂತ ಒಂದು ಯಾವ್ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಟಫ್ ಲೆವೆಲ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಕ್ವಶನ್ಸ್ಗೆ. ಥ್ಯಾಂಕ್ ಯು.